ಒಳಗಿಂದಲವರೆಗೆ ಪರಿಮಳ ಬರ್ತಾ ಇತ್ತು. ನೀವು ಮಾಡಿದ ಪಾಕಂತ ಏನು ಪರಿಮಳ! ನೀವು ಕೊನೆಗೆ ಒಂದು ಒಗ್ಗರಣೆ ಹಾಕಿದ್ದೀರಲ್ಲ, ನಿಮಗೆ ಸತ್ಯ ಹೇಳಬೇಕ, ನನ್ನ ನಾಲಿಗೆಯಲ್ಲಿ ನೀರು ಬಂದಿದೆ. ನಿಮ್ಮ ರುಚಿ ಹೇಗೆ ನನಗೆ ಗೊತ್ತಿಲ್ವೋ? ನಾನು ಕುರಿತದ್ದು ಗೊತ್ತಾಗ್ತದ? ನಾನು ಸಹಿಸಿದ್ದೇನೆ. ಉಪ್ಪು, ಹುಳಿ, ಖಾರ ಎಲ್ಲ ಸರಿ ಹಾಕಿದ್ದೇನೆ. ಎಲ್ಲ ಕೊಚ್ಚಿ 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 ತುಂಡು ತುಂಡು ಮಾಡಿದ್ದಾರೆ. ಏನು ಬಟ್ಟೆ ಮೂಗಿಗೆ ಕೈ ಇಡ್ತಾ ಸ್ವಲ್ಪ ನಿನ್ನೆ ಶೀತ ಆಗಿದೆ. ಒಗ್ಗರಣೆ ಹೆಚ್ಚಾದ ಕೂಡಲೇ ಮೂಗಿನಿಂದ ಇಳಿಯುವುದಕ್ಕೆ ಪ್ರಾರಂಭ. ಏನು ಪರಿಮಳ ಬಿಟ್ರೆ, ಏನು ಪರಿಮಳ! ನಂದು ನೋಡಿ ಬಹುಶಃ ನಾಯಿ ಕೆಮ್ಮಾಗಿರ್ಬೇಕು. ನಾಯಿ ಕೆಮ್ಮಿಗೆ ಸ್ವಲ್ಪ ಔಷಧಿ ಮಾಡಬೇಕು. ಹೋಗಿ ಮಾಡಿದ್ದೇನೆ. ಊಟ ಮಾಡಿ ಮಾತಾಡ ನೋಡಿ ತುಂಡು. ನನಗೆ ಗೊತ್ತಾಗುತ್ತದೆ ಯಾವ ಮಾಂಸ ಎನ್ನುವ ಹಾಗೆ. ಇದು ಯಾವುದರ ಮಾಂಸ? ನನಗೆ ಗೊತ್ತಾಗಿದೆ. ಇದು ಮಗುವಿನ ಮಾಂಸವಲ್ಲ. ಇದು ಮಗುವಿನ ಮಾಂಸವಲ್ಲ. ಇದು ಹೌದು ಹೌದು ಬರಲಿಲ್ಲ. ಹೌದು ಇದು ನನ್ನ ವಿರೋಧಿಯ ಮಾಂಸ. ನನ್ನ ಒಳ್ಳೆ ಉಸಿರು ಮೇಲೆ ಕೆಳಗಾಗಿ. ಇದು ನನ್ನ ವಿರೋಧಿಯ ಮಾಂಸ. ಹೌದು ಕೆಮ್ಮು, ನಾಯಿ ಕೆಮ್ಮು. ಮತ್ತೊಂದು ತಲೆ. ಇಲ್ಲಿ ಬನ್ನಿ. ನನಗೆ ಯಾವ ಮಾಂಸ ಅಂತ ಗೊತ್ತಾಗ್ತದೆ. ನನ್ನನ್ನು ನೀವು ಪರೀಕ್ಷೆ ಮಾಡುವುದು ಬೇಡ. ನೀವು ಬೇಯಿಸಿ ಹಾಕಿದ್ದು ಯಾವ ಮಾಂಸ ಅಂತ ನನಗೆ ಗೊತ್ತು. ನನಗೆ ಕೋಳಿ ಮಾಂಸದ ರುಚಿ ಗೊತ್ತು, ಹಂದಿ ಮಾಂಸದ ರುಚಿ ಗೊತ್ತು, ಕೋಣನ ಮಾಂಸದ ರುಚಿ ಗೊತ್ತು, ಮತ್ತೆ ಕುರಿ ಮಾಂಸದ ರುಚಿ ಗೊತ್ತು. ಇದು ಯಾವುದರ ಮಾಂಸ? ಇದು ಯಾವುದರ ಮಾಂಸ? ಇದು ಯಾವುದರ ಮಾಂಸ? ಇದು ಹುಡುಗನ ಮಾಂಸವಲ್ಲ. ಇದು ನನ್ನ ವಿರೋಧಿಯ ಮಾಂಸ. ಇದೇನಿಷ್ಟು ಕಠಿಣ? ಬರೇ ಸಣ್ಣ ಮಗುವಲ್ವೇ? ಹೌದು. ಎಲುಬೆಲ್ಲ ಬರೇ ಮೃದು ಇರಬೇಕಲ್ಲ? ಹೌದು. ಇದು ಬಹಳ ಕಠಿಣವಾಗಿದೆ. ಹೌದು. ಕಲ್ಲಿನ ಹಾಗಿದೆ. ಏನು ಕಾರಣ ಅದು? ಆ ಹುಡುಗ ಕ್ಷತ್ರಿಯ ಕುವರನ್ನು, ಕ್ಷತ್ರಿಯ ರಕ್ತೆ ಎಲ್ಲ ಗಟ್ಟಿಯಲ್ಲೋ, ಎಲುಬು ಗಟ್ಟಿಯಲ್ಲೋ, ಹಾಗೆ ಕ್ಷತ್ರಿಯ ಮಗುವಾದ ಗಟ್ಟಿ ಆಗಿರಲು ಇರ್ಬೋದು. ಇಷ್ಟು ಹೊತ್ತಾದರೂ ನಿಮ್ಮ ಹೆಂಡತಿಗೆ ನಾನು ಕುಡಿದದ್ದು ಗೊತ್ತಾಗಿದ? ನೀವು ಹೇಳೇ ಗೊತ್ತಾಗ್ತದೆ. ನಾನು ಸರಿ ಇದ್ದೆ. ಕೆಲವರೆಲ್ಲ ಕುಡಿದ್ರೆ ಮಾತಾಡಿದ್ದನ್ನೇ ಮಾತಾಡುದು, ಹೇಳಿದ್ದನ್ನೇ ಹೇಳುದು. ಏನು ಕುಡಿಯುತ್ತೇವೆ ತಲೆಗೆ ಹೊಯ್ಕೊಳ್ಳುದ ಅಪ್ಪಮ್ಮನ ಇಷ್ಟ. ನೀವು ನನಗೆ ದೊಡ್ಡ ಉಪಕಾರ ಮಾಡಬೇಕು. ಹೇಳು. ಹೊಟ್ಟೆ ತುಂಬಾಗಿದೆ, ಇಷ್ಟು ಉಳಿದಿದೆ, ಇದೆಲ್ಲ ಮಾಡುವುದು ಈಗ ಬೇಡುವ. ಉಳಿಸಿದ್ದು ಉಂಟಾ? ಉಳಿಸಿದ್ದು ಒಳಗೆ ಉಂಟು. ನೀವು ಅದನ್ನು ಪ್ರಾರಂಭಿಸಿ. ಇದು ಹಾಳಾಗದ ಇರ್ತೇವೆ. ಬಿಸಿ ಮಾಡಿ ಆದ್ರೆ ಇದರ ಒಂದು ತುಂಡನ್ನು ಬೇರೆ ಓರ್ವರಿಗೆ ಕೊಡು ಮಾಡಿ. ಇಲ್ಲ, ಗೊತ್ತಾಯ್ತಲ್ಲ, ಇದು ನನ್ನ ಆಹಾರ. ಹೌದು. ನನಗೆ ಜೀರ್ಣಿಸುವುದಕ್ಕೆ ಕೈ ತೊಳಿಬೇಕಲ್ಲ, ಕೈ ತೊಳಿಬೇಕಲ್ಲ. ಎಲ್ಲಿ ಕೈ ತೊಳಿಬೇಕು? ಇನ್ನು ಕೈ ತೊಳೆದು ಬೇಡ, ಎಲ್ಲ ನನ್ನ ಮೈ ಮೇಲೆ ಆಯಿತು. ಇದನ್ನು ಕೊಂಡು ಹೋಗಿ ಸ್ವಲ್ಪ ಇದು ಸ್ವಲ್ಪ ವಿಶ್ರಾಂತಿ ಬೇಕು. ಹಾಗಿದ್ರೆ ನಾನು ವಿಶ್ರಾಂತಿ ಅನುಭವಿಸ್ತೇನೆ. ಯಾವಾಗಲೂ ಕುಡಿಬಾರ್ದು. ಒಂದು ವೇಳೆ ಕುಡಿದ್ರು ನಿಮ್ಮ ಗೊತ್ತಾಗುವ. ನಾನು ಸರಿ, ನೀವು ಸರಿ ಇದ್ದೀರಿ. ತಲೆಗೆ ಹೋಯ್ಕೊಳ್ಳು ಅಪ್ಪ ಅಮ್ಮನ ಇದು ಬೇಡ ಬೇರೆ ಬೇಕಾದ್ರೆ ನೀವೆಲ್ಲ ನೋಡ್ತಾ ಇದ್ದೀರಿ.
ಒಂದರ್ಥದಲ್ಲಿ ಮನ್ಮಥನನ್ನು ವಧಿಸಿದಕ್ಕಾಗಿಯೂ ಹೇಳಿದ್ದು ಹೌದಾದರೂ ಕೇವಲ ಅದೊಂದೇ ಅರ್ಥವನ್ನಲ್ಲ ಅದು ಪ್ರತಿನಿಧಿಸಲ್ಲ. ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಹುಟ್ಟುವಂತಹ ಯಾವ ಕೆಟ್ಟ ಆಲೋಚನೆಗಳು ಅದನ್ನು ಸಂಹರಿಸಿದ ಕಾರಣವೇ ನಮ್ಮ ಮನ್ಮಥ. ಹಿತಕಾಮಿ. ಹೌದು. ಎತ್ತರವಾದಂತಹ ರಜತಾದ್ರಿಯಲ್ಲಿದ್ದುಕೊಂಡು ದ್ವಂದ್ವಮಯದಿಂದ ಕೂಡಿದಂತಹ ಪ್ರಪಂಚಕ್ಕೆ ಅದನ್ನೇ ಸಾರುವುದಕ್ಕಾಗಿ ನಾವಿರು. ಪ್ರಪಂಚದಲ್ಲಿ ಹೇಗೆ ರಾತ್ರಿ ಹಗಲು ಎನ್ನುವಂತಹ ದ್ವಂದ್ವ ಉಂಟು, ಅದನ್ನೇ ಪ್ರಪಂಚಕ್ಕೆ ಮತ್ತೆ ಮತ್ತೆ ಬೋಧಿಸುವುದಕ್ಕಾಗಿ ಬೆಳ್ಳಿ ಬೆಟ್ಟದಲ್ಲಿ ನಾವಿಬ್ಬರು ಜೊತೆಯಾಗಿದ್ದು ಎತ್ತರವಾಗಿದ್ದೇವೆ, ಪ್ರಶ್ನೆಗೆ ಉತ್ತರವಾಗಿದ್ದೇವೆ. ಹೌದು. ನಂದಿಯನ್ನು ಏರಿದ ಉದ್ದೇಶವೇ ಅದು. ಧರ್ಮವನ್ನು ಏರಿ ನಿಂತಿದ್ದೇವೆ. ಹೌದು. ಧರ್ಮದೇನು 4 ಕಾಲದಲ್ಲಿ ಚೆನ್ನಾಗಿ ನಿಲ್ಲಬೇಕು. ಅದಕ್ಕಾಗಿ ಇಷ್ಟು ಎತ್ತರವನ್ನು ಏರಿ ಸರಿ ದೇವ. ನೋಡಿದ್ದೇವೆ. ಗಂಗೆ ಸದಾ ಇಳಿಯುತ್ತಾ ಇರ್ತಾರೆ. ಹಣೆಯಲ್ಲಿ ಬೆಂಕಿಯೂ ಉಂಟು, ಅಂದ್ರೆ ಬೆಂಕಿಯೂ ನನ್ನಲ್ಲಿ ಉಂಟು, ಶಮನಗೊಳಿಸುವಂತ ನೀರೂ ನನ್ನಲ್ಲಿ ಉಂಟು, ಕಂಠದಲ್ಲಿ ವಿಷ ಉಂಟು. ನೋಡು, ತಲೆಯಲ್ಲಿ ರಾರಾಜಿಸುತ್ತಾ ಇದ್ದಾನೆ ಚಂದ್ರ. ಎಲ್ಲವನ್ನೂ ನಾನು ಧರಿಸುವ ಉದ್ದೇಶವೇ ಹಾಗೆ. ದ್ವಂದ್ವಮಯವಾದಂತಹ ಪ್ರಪಂಚಕ್ಕೆ ಅದನ್ನು ತೋರಿಸಿಕೊಡಬೇಕು. ಅದೇ ಉತ್ತರ ಆಗಬೇಕು ಅಲ್ವಾ? ನಾನು ಪರಮೇಶ್ವರನಾದ್ರೆ ನೀನು ಪರಮೇಶ್ವರಿ. ಹೌದು ದೇವರೇ. ನಾನು ಶಂಕರನಾದ್ರೆ ನೀನು ಶಂಕರಿ. ನೀನು ಭವನಾದರೆ ನಾನು ಮಗು ಅಲ್ವಾ? ನಾನು ಹರನಾದ್ರೆ ನಾನು ಪಾರ್ವತಿಯಾಗಿ ನಿಮ್ಮ ಬಳಿಯಲ್ಲಿ ಬೆಳೀತಾನೆ ಅಲ್ವಾ? ಜೊತೆಯಾಗಿಸಿಕೊಂಡು ನಮ್ಮ ಮಕ್ಕಳನ್ನು ಒಡಗೂಡಿಕೊಂಡು ಈ ರಜತಾದ್ರಿಯಲ್ಲಿ ಇದ್ದ ಹಾಗೆ ನಿನ್ನ ಮುಖ ನೋಡುವುದು ನಾನು ಏನೋ ಒಂದು ಹೇಳಬೇಕು. ಮಾತಾಡ್ಲಿಕ್ಕೆ ಅವಕಾಶ ಮುಂದಾಗಲಿ ಒಂದು ಆಸೆ ಇಲ್ಲ ಅಂತ ಯಾವತ್ತಾದ್ರೂ ಹೇಳಿದ್ದೇನೆ. ಆಗುವುದಲ್ಲ. ಸುರಜಾಲ ಬಂದಿತ ಮಗ ಕಾಲಾಂತಕನೇ ಲಾಲಿಸಿ ಪೇಳಲನ್ನಯ ಮನ ತಿಂಗಿತವನು ಪೇಳಲನ್ನಯ ಮನ ತಿಂಗಿತವನು ಶುಭಕಾಲದಿ ನಡೆದುವೆಯ ಕಾಲಾಲೋಚನ ಸುರಜಾಲ ವಂದಿತ ಮಹಾಕಾಲಾಂತಕನೇ ಲಾಲಿಗೆ ದೇವಿ ವರನ ಮನಸ್ಸನ್ನು ಅರಿತು ವ್ಯವಹರಿಸುವ ಕಾರಣಕ್ಕಾಗಿಯೋ ಏನು ತ್ರಿಮೂರ್ತಿಗಳಲ್ಲಿ ಅರ್ಧನಾರೀಶ್ವರ ಅಂತ ಇದ್ರೆ ತಾವು ಮಾತ್ರ ಹೌದು ಅಲ್ಲವೇ? ಹೆಣ್ಣಿಗೆ ಯಾವ ಸ್ಥಾನವನ್ನು ನೀಡಬೇಕು ಗಂಡಾದವರು ಎನ್ನುವುದನ್ನು ಲೋಕಮುಖಕ್ಕೆ ತೋರಿಸಿಕೊಟ್ಟವರು. ಒಬ್ಬ ನಾಲಿಗೆಯಲ್ಲಿ ಕೊಟ್ಟ, ಒಬ್ಬ ತನ್ನ ಹೃದಯದ ಸ್ಥಾನವನ್ನು ಕೊಟ್ಟ. ಹೌದು. ತಾವು ಹಾಗಲ್ಲ, ದೇಹಾರ್ಥವನ್ನೇ ಕೊಟ್ಟಿದ್ದೀರಿ. ಹಾಗಾಗಿ ಭವಾನಿಯಾದ ನನ್ನ ಮಾತನ್ನು ಕೇಳುತ್ತೀರಿ ಅಂತಾದ್ರೆ ಬಹಳ ದೊಡ್ಡ ವಿಷಯ ಅಲ್ಲ, ಬಹಳ ಸುಲಭವಾಗಿ ನಿಮಗೆ ಪರಿಹರಿಸುವುದಕ್ಕೆ ಸಾಧ್ಯ ಉಂಟು. ಅದಕ್ಕಾಗಿ ನಾನು ಕೇಳಿದ ವಿಚಾರವನ್ನು ನಾವು ಅಲ್ಲಗಳೆಯಬಾರದು. ಅದಕ್ಕಾಗಿ ಕೇಳಿ ಏನು ತಾಯಿ ಮಗುವಿನ ಲಾಲನೆ ಪಾಲನೆಗೋಸ್ಕರವಾಗಿ ತೊದಲೊಂದಿಯನ್ನು ಆಲಿಸುವುದಿಲ್ವೇ? ಹೌದು. ಹಾಗಾಗಿ ಆಲಿಸಿ ಈಗ ಬೇರೇನಲ್ಲ, ಇಲ್ಲಿನ ಸುಖ ಸೌಭಾಗ್ಯ ವಸ್ತು ವಿಷಯ ಇದನ್ನೆಲ್ಲವನ್ನು ನೋಡುತ್ತಾ ಯಾವಾಗಲೂ ಸಂಭ್ರಮ ಪಡುತ್ತಿರುವವರು ನಾವು. ಹೌದು. ರುದ್ರನ ತಾಂಡವ, ನಂದಿಯ ಡಮರುಗ ಇವೆಲ್ಲವೂ ಕೂಡ ಇಲ್ಲಿ ಕ್ರಾಂತಿಯನ್ನುಂಟು ಮಾಡಿದೆ. ಎಲ್ಲವನ್ನು ನೋಡಿ ನೋಡಿ ಮನಸ್ಸು ತಣಿದಿದ್ದೇನೆ. ಆದರೂ ಈಗ ಮನಸ್ಸಲ್ಲಿ ಹೊಸದಾದ ಬಯಕೆ ಹೊಂದಿದೆ, ಹೇಳಬಹುದು ಅಂತ ತಾವು ಅವಕಾಶವನ್ನಿದ್ದರೆ ಹೇಳ್ತೇನೆ. ಪ್ರಾಣೇಶ್ವರಿ ನೀನೇ ವನ ಜನ ಜನಯನ್ನ ತನು
ವನಜಲೋಚನೆಯನ್ನ ತನುವರ್ಗ ನಿನ್ನದು ಅನುಮಾನವೇಕೆ ನೀರೇ ಮನದಿಚ್ಛೆಯನ್ನು ಬೀಳಲರಿದು ಪೂರೈಸುವೆ ಮನದಿಚ್ಛೆಯನ್ನು ಬೀಳಲರಿದು ಪೂರೈಸುವೆ ವನಿತೆ ಬೀಳಲೆ ಸೂಚುವೆ ಮನಜಲೋಚನೆಯನ್ನ ತನುವರ್ಗ ನಿನ್ನದು ಅನುಮಾನವೇಕೆ ನೀರೇ ಪ್ರಾಣೇಶ್ವರಿ, ಸದಾ ನನ್ನ ಅರ್ಧಾಂಗಿಯಾಗಿ ನೀನು ಪ್ರಪಂಚದಲ್ಲಿ ಕಾಣಿಸಿದೆ. ಸತ್ಯ ಸತ್ಯ. ತರುವ ಅರ್ಥವೇ ನೀನು. ಹಾಗೆಂತ ಲೋಕ ನಮ್ಮನ್ನು ಬೇರ್ಪಡಿಸೇ ಇಲ್ಲ. ಇತರೆ ಪಾರ್ವತಿ ಪರಮೇಶ್ವರ ಆಗಿರ್ಬೇಕು ಅಂತ ಹೇಳುದು ಪ್ರಕೃತಿ ಪುರುಷರಂತೆ ನಮ್ಮನ್ನೆಲ್ಲ ಕಂಡುಕೊಂಡಿಲ್ಲ. ಇಷ್ಟರವರೆಗೆ ನೀನು ಹೇಳಿದ್ದನ್ನೆಲ್ಲ ನೆರವೇರಿಸಿಕೊಟ್ಟವ ಅಂದ ಬಳಿಕ ಮತ್ತೆ ಮನದಲ್ಲಿರುವಂತ ಯಾವ ಇಂಗಿತವನ್ನ ನೆರವೇರಿಸಿರುವಂತ ಒಂದು ಪ್ರಸಂಗಕ್ಕೆ ಇಲ್ವೇ ಮತ್ತೆ ನಿಮಗೆ ಅನುಮಾನ ನನ್ನ ಪ್ರಾಣೇಶ್ವರಿಯಾದಂತ ನಿನ್ನ ಮನದ ಇಂಗಿತವನ್ನು ಅರುಹೇ ಅಲ್ಲ ನೋಡುವ ಅದಕ್ಕೊಂದು ಅವಕಾಶವನ್ನು ಒದಗಿಸಿಕೊಡುತ್ತೆ. ಚಿಂತ ಕೊಡ್ತೀರಾ? ಏನು ನಾವೇನನ್ನೇ ಯೋಗಿ ಬಂದನ ಕೇಳು ಯೋಗಿ ಬಂದನೆ ಕೇಳು ನನಗಿರುವ ಆಸೆ. ಭೋಗ ಲೋಕವ ಸೇರಿ ರಾಗದಿಂದೆಲ್ಲವರು ಭೋಗ ಲೋಕವ ಸೇರಿ ರಾಗದಿಂದೆಲ್ಲವರು ಯೋಗಿ ವಂದ್ಯನೆ ಕೇಳು ಭೋಗ ಲೋಕವ ಸೇರಿ ರಾಗದಿಂದೆಲ್ಲವನು ಭೋಗ ಲೋಕವ ಸೇರಿ ರಾಗದಿಂದೆಲ್ಲವನು ಹೋಗಿ ಭೂಷಣಿ ನೋಡ್ಪ ಕಾಮನೆಯನಗಾಗಿ ಹೋಗಿ ಭೂಷಣಿ ನೋಡ್ಪ ಕಾಮನೆಯನಗಾಗಿ ಹೋಗು ಮದ್ದೆಂತೆ ನಾನು ಆ ಕಡೆಗೆ ಹೋಗು ಮದ್ದೆಂತೆ ನಾನು ಯೋಗಿ ಬಂದಿಗೆ ಲೋಕದ ಸೇರಿ ರಾಗದಿಂದೆಲ್ಲವನು ಹೋಗಿ ಭೂಷಣಿ ನೋಡ್ಪ ಕಾಮನೆಯನಗಾಗಿ ಹೋಗುವೆನೆಂತೆ ನಾನು ಯೋಗಿ ವಂದ್ಯನೆ ಕೇಳು ಭೋಗ ಭೋಗವ ಸೇರಿ ನಾವು ಸಂತೋಷ ರಾಗದಿಂದೆಲ್ಲವನು ಆ ಆ ಹೋಗಿ ಭೂಷಣಿ ನೋಡ್ಪ ಕಾಮನೆಯನಗಾಗಿ ಹೋಗುವನೆಂತೆ ನಾನು ಯೋಗಿ ವಂದ್ಯನೆ ಕೇಳು ಭೋಗ ಲೋಕವ ಸೇರಿ ರಾಗದಿಂದೆಲ್ಲವನು ಹೋಗಿ ಭೂಷಣಿ ನೋಡ್ಪ ಕಾಮನೆಯನಗಾಗಿ ಹೋಗುವುದೆಂತೆ ನಾನು ಆ ಆ ಯೋಗಿ ಭೂಷಣನೇ, ಯೋಗಿ ವಂದ್ಯನೇ, ಭವರೋಧ ವೈದ್ಯನೇ, ಭೋಗಿಸುವುದಕ್ಕೆ ಭೂಲೋಕದಲ್ಲಾಗಲಿ ಮೇಲು ಲೋಕದಲ್ಲಾಗಲಿ ಎಳ್ಳಟ್ಟು ಕೊರತೆ ಇಲ್ಲ. ನೋಡುವವರ ದೃಷ್ಟಿಯ ಮೇಲೆ ಇರುವುದು ಜಗತ್ತಿನ ಸೃಷ್ಟಿಯ ಮೇಲೆ ಇರುವುದು ನಿಜ. ಸೃಷ್ಟಿ ಸ್ಥಿತಿ ಲಯಗಳಿಗೆ ಯಾರು ಕಾರಣರು ಅಂತ ಕೇಳಿದ್ರೆ
ಲಯದ ಅಧಿಕಾರವೇ ಶ್ರೇಷ್ಠ. ಯಾಕೆ ಲೋಕ ಎನ್ನುವುದು ಸಂಗೀತ ಶಾಲೆ ಇಲ್ಲ. ಹೌದು. ಸರಿಯಾಗಿ ಸರಿಗಮಪ ಸಂಸಾರದಲ್ಲಿ ಸಾಧಬೇಕು ಅಂತಾದ್ರೆ ಅದಕ್ಕೊಂದು ಲಯ ಬೇಕು. ಹೌದು. ನಿಯತವಾದ ಕಾಲಗತಿಯನ್ನು ಲಯ ಎನ್ನುವರು ಅಂತ ಹೇಳಿದ್ದು ಅಲ್ವಾ? ಹಾಗಾದ್ರೆ ಆ ಲಯ ಇಲ್ಲದಿದ್ರೆ ಎಲ್ಲವೂ ಹಾಳಾಗ್ತದೆ. ಹೌದು. ಸಂಸಾರ ಸಸಾರ ಆಗ್ತದೆ ಅಲ್ವೇ? ಹಾಗಾಗಿ ಅದು ಚೆನ್ನಾಗಿ ನಡೆಯಬೇಕಾದ್ರೆ ಲಯ ಬೇಕು. ಅದಕ್ಕೆ ಲಯಕ್ಕೆ ಕಾರಣೀಭೂತ ಯಾರು, ಹೇತು ಯಾರು ಅಂತ ಕೇಳಿದ್ರೆ ತಾವು ಕಡೆ ದಿಕ್ಕಿನೊಡೆ ಅಲ್ವೇ? ಸಂತೋಷಕ್ಕೆ ಆಧಾರ ಮನಸ್ಸು ಉಚ್ಚೆತ್ತು ಕುಣಿಯುವುದಕ್ಕೆ ಮತ್ತದು ನಿಯಂತ್ರಿಸುವುದಕ್ಕೆ ನಿಗ್ರಹ ಅನುಗ್ರಹ ಶಕ್ತಿ ಇದ್ರೆ ನನ್ನ ಗಂಡ ಮಹಾದೇವನಿಗೆ ಇರುವುದು. ಲೋಕದಲ್ಲಿ ಎಲ್ಲರೂ ಬಯಸುತ್ತಾರೆ ಮಹಾದೇವನಂತ ಗಂಡ ಸಿಗಬೇಕು ಅಂತ. ಹೌದು. ನನ್ನ ಪಾಲಿಗೆ ಮಹಾದೇವನೇ ದೇವನಾಗಿ ಲೋಕನಾಯಕನಾಗಿ ಪ್ರಾಣನಾಯಕನಾಗಿದ್ದಾನೆ ಹೌದು ಎಂಬುದೇ ಸಂತೋಷದ ವಿಷಯ. ಹೃದಯೇಶ್ವರ ನನಗೊಂದು ಅಪೇಕ್ಷೆ ಬೇರೇನಲ್ಲ. ಇಲ್ಲಿನ ಸೌಂದರ್ಯ ಶ್ರೀಶೈಲದ ವಿಭ್ರಮ ಸಂತೋಷ ವೈಭವ ಇವನ್ನೆಲ್ಲ ದಿನ ನೋಡ್ತಾ ಇದ್ದೇವೆ. ಜೊತೆ ಜೊತೆಯಲ್ಲೇ ಭೋಗಲೋಕ ಸ್ವರ್ಗಲೋಕ ಅಲ್ಲಿಗೆ ಸಾಗಬೇಕು. ಅಲ್ಲಿರುವಂತಹ ಒಂದಷ್ಟು ವಸ್ತು ವಿಷಯಗಳನ್ನು ನೋಡಬೇಕು, ದೇವತೆಗಳನ್ನು ಕಾಣಬೇಕು, ಇಂದ್ರಾದಿ ಸುಮಲಿತರು ಒಂದಷ್ಟು ಕಾಲ ಕಳೆಯಬೇಕು, ಬ್ರಹ್ಮಾದಿ ತರುಣಿಯ ಜೊತೆ ಇರಬೇಕು ಎನ್ನುವಂತ ಅಪೇಕ್ಷೆ ಉಂಟಾಗಿ ಈ ಲೋಕದ ಅಂದ ಚಂದವನ್ನು ಮೀರಿ ಅಲ್ಲಿ ಉಂಟುಂಟಲ್ಲ, ಅಲ್ಲಿರುವುದನ್ನು ನೋಡುವುದಕ್ಕೋಸ್ಕರವಾಗಿ ಈ ಲೋಕವನ್ನು ಬಿಟ್ಟು ನಾವು ಸಾಗಿದ್ರೆ ಹೇಗೆ, ನಾನಲ್ಲ ನಾವು ಸಾಗಿದ್ರೆ ಹೇಗೆ, ನನ್ನನ್ನು ಬಿಟ್ಟು ನಿಮ್ಮ ಅಭಿಪ್ರಾಯ ಒಪ್ಪಿದ್ರೆ ಅಂತಾದ್ರೆ ಖಂಡಿತ ಜೊತೆಯಲ್ಲಿ ಸಾಗೋಣ. ಆಗದೆ ಪ್ರಾಣೇಶ್ವರಿ ಆಗಲಾಗಲಿ ಆಗಲಾಗಲಿ ಎನ್ನುತ್ತಾಗಲೇ ನಂದಿಯಲೇ ಗದಿ ಕರೆದೇವುದ ಆಗಲಾಗಲಿ ಎನ್ನುತ್ತಾಗಲೇ ನಂದಿಯ ಬೇಗದಿ ಕರೆದೇರುತ್ತ ಆಗಲಾಗಲಿ ಎನ್ನುತ್ತಾಗಲೇ ನಂದಿಯ ಬೇಗದಿ ಕರೆದೇರುತ್ತ ಆಗಮ ವೇದ್ಯ ಸರಾಗರಿ ಸ್ವರ್ಣೋದಕ್ಕೆ ಆಗಮಿಸಿದನೆಂದೆ ಪ್ರಾಣೇಶ್ವರಿ ಏನೋ ಒಂದು ವಿಶೇಷವಾದ ಯಾವುದೋ ಅಂತರಂಗದಲ್ಲಿ ಮಹತ್ತರವಾದ ಹುದುಗಿದೆ. ಅದನ್ನು ಹೇಳುವುದಕ್ಕಾಗಿ ತಡಪಡಿಸುತ್ತಾ ಇರಬೇಕು ನಾನು ಭಾವಿಸಿದೆ ಅಂತಾದ್ರೆ ಮನದ ಬಯಕಿರುವುದು ಹೋಗಬಹುದು. ಅಲ್ಲಿಗೆ ಯಾಕೆ ಹೋಗಬೇಕು? ಏನು ಈಗ ಕ್ಷಣ ಮಾತ್ರದಲ್ಲಿ ಇಂದ್ರ ಇಲ್ಲಿಗೆ ಬಾ ಅಂತ ಹೇಳಿದ್ರೆ ದೇವೇಂದ್ರ ಇಲ್ಲಿಗೆ ಬರುವುದಿಲ್ಲ. ಅವನನ್ನು ಮಾತ್ರ ನೋಡುವ ಉದ್ದೇಶ ಅಲ್ಲ. ಬೇಡ, ಅವನೊಟ್ಟಿಗೆ ಮುಕ್ಕೋಟಿ ದೇವತೆಗಳು ಬಂದು ಸೇರಿ ಅಂತ ಹೇಳಿದ್ರೆ ಈಗ ರಜಕಾದ್ರಿಗೆ ಅವರು ಬಂದೆಲ್ಲರೂ ಸೇರಿ ಅವರಿಗೆ ಬಂದಾಗ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಾತ್ರ ಇಲ್ವ ಜನ ಇಲ್ಲಿ? ನಮ್ಮ ಶಿವಸೇನೆ ಚಿಕ್ಕದ ಖಂಡಿತ ಅಲ್ಲಿದೆ. ನೋಡಿ ಎಲ್ಲ ಪ್ರಮುಖರು ಮೊದಲ ಆಸನದಲ್ಲಿ ಕುಳಿತು ಮಂಡಿಸಿದ್ದಾರೆ. ಅದೇ ನಮ್ಮ ಸಭೆಗೊಂದು ಶೋಭೆ. ಶಿವಬ್ರಹ್ಮತ ಗಣಾದಿಗಳು, ಗಣನಾಯಕರು, ಗಣ ಪ್ರಮುಖರು, ಗಣ ಶ್ರೇಷ್ಠರು, ಜ್ಯೇಷ್ಠರು ಎಲ್ಲರೂ ಇದ್ದಾರೆ. ಪಕ್ಕನೇ ನಾನು ಆಲೋಚಿಸಿದೆ ಹೇಗೆ ಬರಲಿ. ಹಾಗೆ ಯೋಗ ಭೂಮಿಯನ್ನು ಕಾಣಬೇಕು ಎನ್ನುವಂತಹ ಬಯಕೆ ಭೂಲೋಕದಲ್ಲಿ ಹುಟ್ಟಿದಂತ ಸಾಮಾನ್ಯರಿಗೆಲ್ಲ ಹುಟ್ಟುವುದು ಸಹಜ. ಒಮ್ಮೆ ಮೇಲೆ ಏರಬೇಕು, ಮೇಲೆ ಏರಬೇಕು, ಯಾಕೆ ಕೆಳಗೆ ಬಂದು ಸಾಕಾಗುತ್ತೆ. ಮೇಲೆ ವಿಶೇಷ ಉಂಟು. ಆದ್ರೆ ನಾವು ಮೇಲಿಂದ ಹೋಗ್ಬೇಕು. ನೀನು ಬಯಸಿದೆ ಎಂದಾಗ ನೀನು ಯಾಕೆ ಈ ರಾಗ ವಿಕಾರಗಳಿಗೆ ಒಳಗಾದೆ ಅಂತ ನನ್ನ ಆಲೋಚನೆ ಮಾಡಿತು. ಅಂದ್ರೆ ಅದನ್ನೇ ಕಾಣಬೇಕೆನ್ನುವಂತ ಬಯಕೆ ಆದದ್ದಾದ್ರೂ ಯಾಕೆ ಇಲ್ಲಿ ಕೊರತೆ ಆಗಿಯಾ? ನಿನ್ನಲ್ಲಿ ಅಂತ ಬಯಕೆ ಮೂಡಿದೆ ಅಂತಾದ್ರೆ ಅದು ನಿಮ್ಮ ಕೊರತೆ ಅಲ್ಲ, ಅಂತರಂಗದಲ್ಲಿ ನನ್ನದು ತೀರ್ಮಾನ ಅಂತ. ಅದೇ ಹಾಗಾಗಿ ತಾವು ಶಂಕರ ಶಂಕರ ಹೌದು ಅಲ್ವೇ? ನೀನು ಆಡು, ನಾನು ಆಡಿಸಿ. ಇಲ್ಲಿ ಏನಿದೆ ಅದೆಲ್ಲ ಮುಂದಿನ ಬಾಯಿಂದ ಹೊರಡಿಸಿ. ನನ್ನ ಮನಸ್ಸಲ್ಲಿ ಅಭಿಪ್ರಾಯ ಮೂಡಿಸುವುದು ನೀವೇ, ಶಮನಗೊಳಿಸುವುದು ನೀವೇ. ಒಳ್ಳೇದೇ ಆಯ್ತು. ಯಾವತ್ತು ಅವ ಇಲ್ಲಿಗೆ ಬರುವುದು. ಹೌದು. ಇವತ್ತು
ಅವನಿಗೆ ಒಂದು ವಿಶೇಷ ಆಗಬೇಕು. ನಾವು ಸಂದರ್ಶನ ಕೊಡುವ. ಹೌದು, ಅಲ್ಲಿ ಇದ್ದಲ್ಲಿ ಇವರೇ ಬಂದಲ್ಲ ಅಂತ. ಹಾಗಾದ್ರೆ ಸರಿ, ನಿನ್ನ ಬಯಕೆಯನ್ನು ಈಡೇರಿಸುವುದಕ್ಕಾಗಿ ನಂದಿಯನ್ನು ಹೇಳಿದ್ದೆ. ಅವ ಆಗಲೇ ಸಿದ್ಧನಾಗಿದ್ದ. ನಾವು ಯಾವಾಗ ಪ್ರಯಾಣ ಮಾಡ್ತೇವೆ ಅಂತ ಕಾಯ್ತಾ ಇದ್ದೆ. ಹೌದೌದು, ನಂದಿಯನ್ನು ನಾಗೇನು ಜೊತೆಯಾಗಿ ಏರಿ ಸಾಗರ ಇಷ್ಟೆಲ್ಲ ವಿಶೇಷ ಉಂಟು ಇಲ್ಲಿ. ನೋಡು ನೋಡು ನೋಡು. ಹೀಗೆ ಬಾ, ಹೀಗೆ ಬಾ. ಇದು ದಿವ್ಯ ಶ್ರೀಗಂಧವು ಇದು ದಿವ್ಯ ಶ್ರೀಗಂಧ. ಇದು ದಿವ್ಯ ಶ್ರೀಗಂಧವು ಮಂದಾರವಿದು ನಾಗವು ನಾಗವು ಇದು ನಾಗಪುರ. ಇದು ಪಾರಿಜಾತ ತರುವು ಇದುವೇ ಪಾರಿಜಾತ. ಕಾಮ್ಯ ಫಲ ಬದುಕಿರುವ ಕಲ್ಪದ್ರುಮವು ಕಾಮ್ಯ ಫಲ ಬದುಕಿರುವ ಕಲ್ಪದ್ರುಮವು ಇದುವೇ ಇದು ದಿವ್ಯ ಶ್ರೀಗಂಧವು ನಾನು ನಿಮ್ಮಲ್ಲಿ ಬರುವಾಗಲೇ ಹೇಳಲಿಲ್ಲ. ಹೇಳಿದ್ದೀರಿ. ಹೇಗೆ ಕಳುಹಿಸಿದ್ರೆ ನಾವೆಲ್ಲ ಬರ್ತೇವೆ ಅಂತ ಇಂದ್ರ ಅದನ್ನೇ ಆಡಿದ್ದು. ಅವತ್ತು ನೋಡಿ ಸಾಲು ಕಟ್ಟಿ ದೇವತೆಗಳು ನಿಂತಿದ್ದಾರೆ, ನಮ್ಮ ಮೇಲೆ ಸಮವೃತ್ತಿಯನ್ನು ಮಾಡ್ತಾ ಇದ್ದಾರೆ. ಹೌದು. ದೇವರು ಬಂದಿದ್ದಾರೆ, ದೇವರು ಸಿಕ್ಕಿದ್ರು ಅಂತ ಸಂತೋಷ ಪಡ್ತಾರೆ. ನಿಜ ನಿಜ ನಿಜ. ಹಾ, 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 ಹಾ. ಹಾಗಾಗಿ ಹಾ. ಅವನೇ ಹೇಳಿದ ಹಾಗೆ ಏನೆಲ್ಲ ಉಂಟು ಇದೆಲ್ಲವನ್ನು ನೋಡುವುದಕ್ಕಾಗಿ ನಾವು ಮುಂದೆ ಮುಂದೆ ಸಾಗಿ ಬಂದದ್ದು. ಈ ವನಕ್ಕೆ ಬಂದು ಕಳೆದವರು ನೀನೇ ಮತ್ತೆ ದೇವಲೋಕದ ಕುದುರೆ ನೋಡುವಂತ ಉಚ್ಚೈಷವಸ್ಸು. ಆಕಳಿಂದ ಆನೆ. ಹೌದು. ಐರಾವತ. ಇಂದ್ರದೇರುವ ವಾಹನ. ಹೌದು. ಇದೊಂದು ವಿಶೇಷ ನೋಡಿದೆ. ಏನು? ಇನ್ನೊಂದು ಚೌದಂತಿ ಅಂತ ಅದಕ್ಕೆ ಹೆಸರು. ಹೌದೇ? ಹೌದು. ಅದ್ಯಾಕೆ ಹಾಗೆ? ಈಗ ಭೂಲೋಕದಲ್ಲಿರುವಂತಹ ಆನೆಗಳಿಗೆ ಒಂದು ಸೊಂಡಿ, ಎರಡು ದಾಡಿ. ದಾಡೆ. ಇದಕ್ಕೆ ಹಾಗಲ್ಲ, ಹಾ. 1000 ಸೊಂಡಿಲು, ಹಾ. ಆದ್ರೆ ದಾಡಿ ಇರುವುದು 4. ಹಾ, ಹಾಗಾಗಿ ಇದಕ್ಕೆ ಚೌದಂತಿ ಅಂತ ಇದು ಹೇಳಿ. ಇದು ವಿಶೇಷವಾಗಿದೆ. ದೇವಲೋಕದಲ್ಲಿ ಮಾತ್ರ ಇದು. ಅದು ಅದು ಇದು ನನಗೆ ಗೊತ್ತೇ ಇರಲಿಲ್ಲ. ಹೌದು. ನಾನು ಕೈಲಾಸದಲ್ಲಿ ಇರ್ತದೆ ತಿಳ್ಕೊಳ್ಳಿಕ್ಕೆ ಅವಕಾಶ ಆ, ಇಲ್ಲ. ಸಿಗುವುದಿಲ್ಲ. ಪ್ರಾಯಶಃ ಅದಕ್ಕೆ ಹೇಳ್ತೇನೆ. ಸ್ವಲ್ಪ ತಿರುಗಾಟ ಮಾಡಬೇಕು, ಓದಬೇಕು, ತಿರುಗಬೇಕು. ಈಗ ಗೊತ್ತಾಯ್ತು. ನೋಡಿ, ಇದೆಲ್ಲ ಬಂದ ತಿರುವಾದ ತಿಳಿಯುವುದಕ್ಕಾಗುತ್ತೆ. ನೋಡು, ನೋಡು, ನೋಡು. ಇದುವೇ ಶ್ರೀಗಂಧ. ಶ್ರೀಗಂಧ ದೇವಲೋಕದ ದೇವಲೋಕದ ಶ್ರೀಗಂಧ. ಸರಿ ಸರಿ. ನೋಡಿ, ಇದುವೇ ನಾಗಪುನ್ನಾರು. ಆ ವೃಕ್ಷ. ಆ ವೃಕ್ಷ. ನೋಡಿ, ಈ ವೃಕ್ಷ ಪಾರಿಜಾತ. ಪಾರಿಜಾತ ತರುವುದ ಇಲ್ಲಿ ಅಲ್ಲ. ಹೌದೌದು. ಪಾರಿಜಾತ ಧ್ರುವವು. ಹಾ, ಇಲ್ಲಿ. ಹೌದು, ಇಲ್ಲಿ. ಇದು ಮತ್ತೊಂದು ವಿಶೇಷ ವೃಕ್ಷ. ಕಲ್ಪಸೂತ್ರ. ಹಾಗೆಂದರೆ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಯಾವ ಭಾವನೆಗಳು, ಯಾವ ಬಯಕೆಗಳು ಹಾ. ಈ ಕಲ್ಪದ ವೃಕ್ಷ ಹೌದು ಬಳಿಗೆ ಹೋಗಿ ಕಲ್ಪಿಸಿದ್ದನ್ನು ಯಾಚಿಸಬೇಕು. ಯಾಚನೆ ಬೇಕು. ಯಾಚಿಸಿ ಏನು ಬೇಕು ಅದನ್ನು ಅನುಗ್ರಹಿಸಿ. ಯಾಚಕನಾಗಿ ಕೇಳಿದ್ರೆ ಕೊಡ್ತಾರೆ. ಹಾ, ದೇವರೇ, ಹಾಗಾದ್ರೆ ನನಗೆ ಈ ಒಂದು ಅಪೇಕ್ಷೆ ಬಂತು. ಪರಮೇಶನ ಕೇಳು ಭುಜಗೋಭರಣನೆ ಕರುಣಾಳು ಭುಜಗೋಭರಣನೆ ಕರುಣಾಳು ಪರಮೇಶನ ಕೇಳು ಭುಜಗೋಭರಣನೆ ಕರುಣಾಳು ಭುಜಗೋಭರಣನೆ ಕರುಣಾಳು ಸುರಬೋಧ ಪದದರು ಜನ ತಿಮ್ಮನ ಪರಮೋತ್ತಮನೆ ಫಲವಾಸುತ್ತಿದೆ ಪರಮೇಶನ ಕೇಳು ಭುಜಗೋಭರಣನೆ ಕರುಣಾಳು ಓ ದೇವಾದಿದೇವ, ಈ ನಂತರವನ್ನು ಸೇರಿಕೊಂಡ ಮೇಲೆ ನಾನು ಇಂಥದ್ದೆಲ್ಲ ವಸ್ತು ವಿಶೇಷಗಳಲ್ಲಿ ಇದ್ದಾರೆ ಎನ್ನುವುದನ್ನು ಅರಿತುಕೊಂಡದ್ದೇ ಇವತ್ತು. ಹೇಳುವುದು ಕೇಳಿದ್ದೇನೆ. ಪ್ರಾಯಶಃ ನೀವೇ ಸ್ವಲ್ಪವನ್ನು ವರ್ಣನೆ ಮಾಡಿ ಇಂತಹ ಕಾಲಕ್ಕೆ ಇಂತಹ ಸುವಸ್ತುಗಳು ಸುವಿಶೇಷಗಳು ಇರುವುದಿದ್ದರೆ ಅದು ಈ ಲೋಕದಲ್ಲಿ ಇಂಥ ತಾವು ಹೇಳಿದ್ದು. ಆದರೆ ಕಣ್ಣಾಗಿ ನೋಡುತ್ತಿದ್ದರೆ ಇವತ್ತು ಇಲ್ಲಿ ಪ್ರವೇಶ ಮಾಡಿ ಇಲ್ಲಿರುವಂತಹ ವೃಕ್ಷಗಳನ್ನು ಪಾದಪಗಳನ್ನು ಜೊತೆಗೆ ಪರಿಮಳ ಸುಗಂಧ ವಸ್ತುಗಳನ್ನು ಕೂಡ ಇಲ್ಲೇ ನೋಡಿದ್ದಾರೆ. ನೀವೇ ಹೇಳಿದ್ರಿ ಗಂಧದ ಮರ, ಪಾರಿಜಾತದ ವೃಕ್ಷ, ಆಮೇಲೆ ನಾಗಪುನ್ನಾಲ, ಎಲ್ಲವೂ ಕೂಡ ಮೇಳೈಸಿರುವಂತ ಸುಂದರ ಪ್ರಕೃತಿಯ ಪ್ರದೇಶ. ನೋಡುತ್ತಾ ನೋಡುತ್ತಾ ಬಂದ ಹಾಗೆ ಇಲ್ಲಿ ಕಾಣಿಸಿಕೊಟ್ಟದ್ದು
ನಾವು ಕಾಮಿಸಿದ್ದನ್ನು ಕೊಡ್ತೇವೆ, ಕೇಳಿದ್ದನ್ನು ಕೊಡ್ತೇವೆ, ಬಯಸಿದ್ದನ್ನು ಕೊಡುವಂತ ಕಲ್ಪವೃಕ್ಷ ಇದೆ ಎನ್ನುವಾಗ ಇದರಲ್ಲಿ ಯಾವುದೇ ತೊಂದರೆ ಇಲ್ಲ. ಈ ಮರದ ಬುಡದಲ್ಲಿ ನಿಂತು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದೆ, ನಾನು ಕೇಳಿದರೆ ನಾನು ಕೊಡ್ಬೋದು, ಯಾರು ಕೇಳಿದ್ರು ಕೊಡ್ತಾರೆ. ಸಂಕಲ್ಪ ಅಲ್ವಾ? ಮನಸ್ಸು ಒಳ್ಳೆಯದದ್ದು, ಒಳ್ಳೆಯ ಪ್ರಾರ್ಥನೆ ಆದ್ರೆ ಸ್ವಲ್ಪ ಈಡೇರಿ ನನ್ನ ಪ್ರಯತ್ನ ಮಾಡ್ತೀನಿ, ನೋಡುವ. ನನಗೊಂದು ಆಸೆ ಆಯ್ತು. ಆಸೆ ಹೌದೌದು. ಅದೊಂದು ಸುಮ್ಮನೆ ಕೈಲಾಸಕ್ಕೆ ಹೊರ ಹೋಗಿ ನೀರು ಬಂದು ಹೋದ್ರು ಅದು ಇಲ್ಲಿ ಬಂದಾಗ ನಡೆದು ಹೋಯ್ತು, ಕೇಳ್ಬೋದು, ಏನು ಧಾರಾಳವಾಗಿ ಕೇಳಿಸ್ತು. ಹಾಗಾದ್ರೆ ಒಂದು ಕಾಮಿತ ಫಲವೀವ ಈ ವೃಕ್ಷದ ಮುಂದೆ ಕಾಮಿತ ಫಲವೀವ ಸುರತರುವ ಮರೆಯೋಳು ಶಿಶುವ ಸುರತರುವ ಮರೆಯೋಳು ಶಿಶುವ ಪ್ರೇಮರಿ ಪಡೆ ಕೈಯನೆ ಕೊಂತಾಡುತ್ತ ಈ ಮನವನ್ನು ಸಂತೈಸಲು ಬೇಕೆ ಕಾಮಿತ ಫಲವೀವ ಸುರತರುವ ಮರೆಯೋಳು ಶಿಶುವ ಪ್ರಾಣಪತಿಯೇ, ಹಾಗಾದ್ರೆ ಬಹಳ ಸಂತೋಷದ ವಾರ್ತೆಯನ್ನು ನಾವು ಇಟ್ಟುಕೊಂಡ ಹಾಗಾಯ್ತು. ವೃಕ್ಷ ಮೂಲದಲ್ಲಿ ಇಟ್ಟುಕೊಂಡು ಯಾಚಿಸಿದ್ದನ್ನು ಪಡೆಯುವುದು ಅಂತಾದ್ರೆ ನನಗೊಂದು ಅಪೇಕ್ಷೆ ಇದೆ ದೇವ. ಏನು? ಬೇರೆ ಏನಲ್ಲ, ಮತ್ತೆ ಈ ವೃಕ್ಷದ ಮುಂದೆ ನಿಂತು ನನ್ನ ಮನಾಕಾಂಕ್ಷೆಯನ್ನು ಹೇಳಿಕೊಂಡೆ ಅಂತಾದ್ರೆ ಮನೀಷೆಯನ್ನು ಈಡೇರಿಸುವಂತಹ ಕಾರ್ಯವನ್ನು ಕಲ್ಪವೃಕ್ಷ ಮಾಡುತ್ತದೆ. ಹೌದು. ಹೇಳಿದವರಿಗೆ ಇಲ್ಲ ಅನ್ನೋದು ನನ್ನದು. ಎನ್ನುವುದಾದ್ರೆ ನನಗೊಂದು ಅಪೇಕ್ಷೆ ಇದೆ. ಈಗ ಇಲ್ಲಿಗೆ ಬಂದ ಮೇಲೆ ನಾನು ಹೌದಾ? ಹೌದು. ನೋಡು ನಿನ್ನ ಅಪೇಕ್ಷೆ. ಇಲ್ಲಿಗೆ ಬರುವಾಗ ಇಲ್ಲಿಗೆ ಬರಬೇಕು ಅಂತ ಮಾತ್ರ ಇತ್ತು. ಹಾ. ಈಗ ಇಲ್ಲಿ ಪ್ರವೇಶ ಮಾಡಿದ್ರ ವಿಶೇಷಗಳ ಅರ್ಥ ಮೇಲೆ ಹಾ. ನನಗೊಂದು ವಿಶೇಷ ಬಯಕೆ ಬಂದಲ್ಲಿ ಮೂಡಿದೆ. ಅದೇ ಹೇಳಿದಲ್ವಾ, ಈ ಬೇರುಗಳಿಗೆ ಕೊನೆ ಇಲ್ಲ. ಅದು ಈ ಲೋಕಕ್ಕೆ ಬಂದದ್ರಿಂದ ಅಂತ. ಹೌದು, ಹೌದು. ಮತ್ತು ದೇವರಿಗೆ ಸಂಪರ್ಕದಿಂದ ಹಾಗೆ ಆದದ್ದು. ಹೌದು. ಆದ್ರೆ ಬೇರೆ ಏನಲ್ಲ, ನನಗೊಂದು ಮಗು ಬೇಕು ಅಂತ ಅಪೇಕ್ಷೆ. ಆಯ್ತು. ಈಗ ಇಲ್ಲದೇ ಇದ್ದದನ್ನಾದ್ರೆ ಯಾರಾದ್ರೂ ಒಬ್ರು ಬಯಸುವುದು ಹೌದು. ಈಗ ಮಕ್ಕಳು ಇಲ್ಲದೇ ಇದ್ದವರಿಗೆ ಆ ಮಕ್ಕಳೊಂದು ಬೇಕು. ಈಗ ಮದುವೆ ಆಗದವರಿಗೆ ಮದುವೆ ಆಗಬೇಕು. ಹೀಗೆಲ್ಲ ಬಯಕೆ ಇರುವುದು ಸಹಜ. ಈಗ ನಿನಗೆ ವಾಸ. ಏನು ಯಾರಿದ್ದಾರೆ? ಎಷ್ಟು ಮಕ್ಕಳು ಇಲ್ಲ ನಿನಗೆ? ಅಲ್ಲ, ಎಷ್ಟು ಮಕ್ಕಳಿದೆ ಅಂತ ಸ್ವಲ್ಪ ಹೇಳಿ. ನಂದೀಶ ನಿನ್ನ ಮಗ, ಹೌದು. ಭೃಂಗಿ ನಿನ್ನ ಮಗ, ಸರಿ. ಭೃಕುಟಿ ನಿನ್ನ ಮಗ, ಗಣಪ ನಿನ್ನ ಮಗ, ಕುಮಾರ ನಿನ್ನ ಮಗ. ಹೌದು. ಇದೇ ಸಾಲದಕ್ಕೆ ಭಕ್ತ ಕೋಟಿಗಳೆಲ್ಲ ನಿನ್ನನ್ನು ತಾಯಿಯಿಂದ ಹೇಳುವುದು. ಹೌದೌದು. ಹಾಗಾದ್ರೆ ಎಲ್ಲರೂ ನಮ್ಮ ಮಕ್ಕಳೇ ಅಂದಾದ್ರು. ನನಗೆ ಮಕ್ಕಳ ಕೊರತೆ ಇರುವುದಿಲ್ಲ. ಮಕ್ಕಳ ಕೊರತೆ ಇಲ್ಲ, ಇಲ್ಲ. ನೀವು ಇಷ್ಟು ಹೆಸರು ಹೇಳಿ, ಅದರಲ್ಲಿ ಯಾವುದಾದರೂ ಒಂದು ಹೆಸರು ಪ್ರೇಮಿಕಕ್ಕೆ ಸಂಬಂಧಪಟ್ಟದ್ದುಂಟಾ? ಎಲ್ಲ ಗಂಡು ಮಕ್ಕಳಲ್ಲ. ಅದು ಮನೆ ತುಂಬ ಗಂಡು ಮಕ್ಕಳೇ ಇರುವುದು ಬಿಟ್ರೆ ಮನೆಯನ್ನು ಬೆಳಗಿಸುವ ಹೆಣ್ಣು ಮಗಳು ಅಂತ ಇದ್ದಲ್ಲ ಅಲ್ವಾ? ಹಾಗಾಗಿ ನನಗೆ ಬಯಕೆ ಆದದ್ದು ಅದು. ಮಕ್ಕಳ ಕೊರತೆ ಆಗಿದೆ, ನಮಗೆ ಮಕ್ಕಳಿಲ್ಲ ಅನ್ನೋ ಚಿಂತೆಯೇ ಅಲ್ಲ. ಮಕ್ಕಳೇ ನಮಗೆ ಪರಮೇಶ್ವರ ಬೇಕಾದಷ್ಟು ಕರುಣಿಸಿಲ್ಲ. ಆ ಮೂಲದಲ್ಲಿ ಬೇಸರವೇ ಇದೆ. ಶಿವಸೇನೆಯೇ ನಮ್ಮದು. ನನ್ನ ಮಕ್ಕಳ ಉಪಾಧ್ಯ ನಾವು ಸಾಕ್ತೇವೆ ನಿಜ. ಆದ್ರೆ ಹೆಣ್ಣು ಮಕ್ಕಳಿಲ್ಲಲ್ಲ. ನಾನೊಂದು ಹೆಣ್ಣು ಮಕ್ಕಳನ್ನು ಈ ವೃಕ್ಷದ ಹತ್ರ, ಅದ ಕಲ್ಪವೃಕ್ಷ ಹತ್ರ ಕೇಳಿ ಬರ್ತದೆ. ತಪ್ಪೇನು? ಬೇಕು, ನೀವಿದ್ದೀರಿ, ಶುಭ ಸಾನ್ನಿಧ್ಯ ಉಂಟು. ಶುಭ ಸಾನ್ನಿಧ್ಯದಲ್ಲಿ ಗೌರಿಯಾದಂತಹ ನಾನು ಈ ಮರವನ್ನು ಬೇಡಿ ಒಂದು ಹೆಣ್ಣು ಮಗುವನ್ನು ಪ್ರಾರ್ಥನೆ ಆಗಲಿಕ್ಕೆ ಅದೇ ಹೇಳಿದ್ರು. ಈ ಸಂಕಲ್ಪ ಒಳ್ಳೆಯದು. ಅದಕ್ಕೆಲ್ಲ ನಾನು ಕೇಳಿದ್ದೆ. ಯಾವ ಉದ್ದೇಶಕ್ಕಾಗಿ ನಾವು ಅದನ್ನು ಪೂಜಿಸಿದ್ದೇವೆ ಎನ್ನುವುದು ಮುಖ್ಯವಾಗುತ್ತದೆ. ಸುಮ್ಮನೆ ಮಕ್ಕಳು ಇದ್ದು ಮಕ್ಕಳನ್ನು ಬೇಡಿದ್ರೆ ಸುಮ್ಮನೆ ನಾವು ಆ ವೃಕ್ಷವನ್ನು ಪರೀಕ್ಷಿಸುವಾಗ ಅದು ವೈಪರೀತ್ಯ ನಾವು ಹೊರಟಕ್ಕೆ ಕೃತಿ ಮಾಡಿದಾಗ ಅದಾಗುತ್ತೆ. ಇದು ಹಾಗೆ ಮಾಡುವ ಉದ್ದೇಶ ಉದ್ದೇಶದಲ್ಲಿ ಸದುದ್ದೇಶ. ಸದುದ್ದೇಶ. ಹಾಗಾದ್ರೆ ಕೇವಲ ಗಂಡು ಮಕ್ಕಳೇ ತುಂಬಿರುವಂತಹ ಸಂಸಾರಕ್ಕೆ, ಶಿವನ ಸಂಸಾರಕ್ಕೆ ಒಂದು ಹೆಣ್ಣು ಮಗುವಿನ ಪ್ರವೇಶ ಆಗಲಿ ಆಗಲಿ. ಅಲ್ವೇ? ಇಲ್ಲದೇ ಇದ್ರೆ ಹಣವಂತನಿಗೆ ಅನುಗ್ರಹಿಸುವುದಕ್ಕೆ ಹೆಚ್ಚು ಸಮಯ ಬೇಡ. ನೀನು ಕೈಲಾಸದಲ್ಲಿ ಇದ್ದುಕೊಂಡು ದೇವರೇ ನನಗೆ ಗಂಡು ಮಕ್ಕಳು ಇದ್ದಾರೆ, ಹೆಣ್ಣು ಮಕ್ಕಳು ಇಲ್ಲ ಅಂತ ಕಳಿದ್ರೆ ನಾನು ಅನುಗ್ರಹಿಸಬೇಕು. ಅದನ್ನು ನೀವು ಯಾವಾಗಲೂ ಪೂರೈಸಿಬಿಡ್ಬೋದಿತ್ತು. ನನಗೂ ಅಪೇಕ್ಷೆ ಬರಲಿಲ್ಲ, ನಿಮಗೂ ಅಭಿಪ್ರಾಯ ಮೂಡಿರಲಿಲ್ಲ. ಇಲ್ಲಿಗೆ ಬಂದ ಈ ವೃಕ್ಷಮೂಲದಲ್ಲಿ ಇದ್ದಾಗ ಇದು ಎಂತದ್ದು ಕೊಡ್ತದೆ ಅನ್ನೋದನ್ನು ಕೇಳುವ ಮನಸ್ಸಾದದ್ದು. ಅದು ರಾಶ ಸಹಜ ಚಾಂಚಲ್ಯ ಇರ್ಬೋದು, ಇರ್ಬೋದು, ಇರಲಿಕ್ಕಾಗ್ತದೆ. ಮತ್ತೆ ಗೋಗು ಕೂಗಿಯ ಸಂಪರ್ಕ ಹಾಗಾಗಿ ಒಂದು ಮಗು ಇದ್ರೆ ಚಂದ ಅಲ್ವಾ? ಒಳ್ಳೆ ಎತ್ತಾಡಿಸಿಕೊಂಡು ಸಂತೋಷ ಬುದ್ಧಿಸ್ತಾ ಇರ್ಲಿಕ್ಕೆ ತಾಯಿಯಾಗಿ ನನಗೂ ಹೆಮ್ಮೆ ಆಗ್ತದೆ. ನಾವೇ ಅನುಗ್ರಹಿಸಿದಂತ ನಿಮ್ಮ ಭೂಮಿ. ಹೌದು. ಇಲ್ಲಿ ಹೋದ ಭೂಮಿ ಹೌದು. ಯಾವ ಕಾಲದಲ್ಲಿ ಕಷ್ಟ ಬರುತ್ತದೆ ಇಲ್ಲ. ಹಾಗೆ ಅಂದ್ರೆ ಇಂದ್ರನಿಗೆ ಕಷ್ಟ ಬರುವುದಿಲ್ಲ ಅಂತ ಅದರ ಅರ್ಥ. ಕಷ್ಟ ಬಂದಾಗ ಇಂದ್ರ ಇಲ್ಲಿರುವುದಿಲ್ಲ ಅಷ್ಟೇ. ಅದರ ಅರ್ಥ ಅಷ್ಟೇ ಅಲ್ವಾ? ಹೌದು. ಹಾಗಾಗಿ ಅದರಲ್ಲಿ ಸಮುದ್ರದಲ್ಲಿ ಏರಿಳಿತೆ. ಹೌದು. ಹಾಗಾಗಿ ನಿನ್ನ ಬಯಕೆ ಈಡೇರಿಸಿದ ಅನುಗ್ರಹಿಸಿ ಮನದಿ
ವೃಕ್ಷವ ವಿನಯದಿ ಬಲವಂದು ಪೂಜಿಸಲಾಗ ಹರುಷದಲ್ಲಿ ಮನವಿ ತರಳೆಯ ನೆನೆದು ಶಂಕರಿ ಮನದನ್ನ ಬಾಗಿಲವ ತಾವೇ ಹೇಳಿದ ಹಾಗೆ ಮನದಲ್ಲಿ ಸುಸಂಕಲ್ಪವನ್ನು ಇರಿಸಿಕೊಂಡವಳಿದ್ದೇನೆ. ನನ್ನ ಮನೀಷೆ ಪೂರೈಸಲ್ಪಡಬೇಕು. ಮನೋಕ್ಲೇಶಗಳಿಂದ ಸುಂದರವಾದಂತಹ ಶಿಶುವೊಂದನ್ನು ಕಟ್ಟಿಸುವುದಕ್ಕೋಸ್ಕರವಾಗಿ ಆ ವೃಕ್ಷಕ್ಕೆ ಬಲ ಬಂದಿದ್ದೇನೆ. ಅಂದರೆ ಸುತ್ತು ಬಂದು ಬಹಳ ಭಕ್ತಿಯಿಂದ ಪ್ರಾರ್ಥಿಸುತ್ತಾ, ಓ ವೃಕ್ಷವೇ, ನನಗೊಂದು ಸುಂದರವಾದ ಕರುಣೆಯನ್ನು ಕರುಣಿಸು ಕರುಣಿಸು ಕರುಣಿಸು. ವನಿತೆಯು ಧವಿಸಿದಳು ಚೆಲುವಿನ ಗಣಿಯು ಪೌರ್ಣಮಿ ಚಂದ್ರನಂದದಿ ತೃಣಯಗುಂದಿಸಿ ಗಿರಿಜೆಯೊಡನೆಂದು ಎಂದಳು ಅವಳಾದ ಅಂಬಿಕೆ ನಂಬಿದೆ ನಿನ್ನಯ ಚರಣವ ಅಂಬಿಕೆ ನಂಬಿದೆ ನಿನ್ನಯ ಚರಣವ ಬೆಂಬಿಡದನು ದಿನವು ಬೆಂಬಿಡದನು ದಿನವು ಆ ಆ
ಅಮ್ಮ, ಅನಿರೀಕ್ಷಿತವಾಗಿ ನನ್ನದಾದಂತಹ ಹುಟ್ಟಿದ ಕ್ಷಣದಲ್ಲಿ ನಿಮ್ಮ ಹೆಗಲತ್ತರಕ್ಕೆ ಬೆಳೆದು ನಿಂತವಳಿದ್ದೇನೆ. ಹೌದೌದು. ಬೆಳೆದದ್ದು ಮಾತ್ರವಲ್ಲ, ಸುಂದರವಾದಂತಹ ರೂಪ, ಬುದ್ಧಿಯಲ್ಲಿ ಪಕ್ವತೆ, ಬುದ್ಧಿ ಜ್ಞಾನ ಎಲ್ಲವನ್ನು ತಿಳಿದುಕೊಳ್ಳುವಂತಹ ಸಾಮರ್ಥ್ಯ, ಎಲ್ಲವನ್ನೂ ನೀನು ದಯಪಾಲಿಸಿದವಳಿದ್ದೆ. ನಾವೇ ತಂದೆ ತಾಯಿಯರು ಅಂತ ಗೊತ್ತಾಯ್ತು. ಖಂಡಿತವಾಗಿ ತಾಯಿ, ಲೋಕದಲ್ಲಿ ಒಂದು ಜೀವಿ ಹುಟ್ಟುವುದೇ ಶೈಶವಾವಸ್ಥೆಯಲ್ಲಿ ಬೆಳೆದು ಹೌದು. ಆ ಬಳಿಕ ಕೌಮಾರ್ಯವು ಬೆಳೆದ ಯೌವನ ವೃದ್ಧಾಪ್ಯ ಈ ರೀತಿಯಾಗಿ ಬೆಳೆಯುವುದು ಸ್ವಾಭಾವಿಕ. ಸತ್ಯ. ಆದರೆ ನಾನು ಹಾಗಲ್ಲ, ಹುಟ್ಟುವಾಗಲೇ ಬೆಳೆದು ನಿಂತ ಬೆಳಿದ್ದೆ. ಹಾಗಾಗಿ ನನ್ನ ಮನಸ್ಸಿನಲ್ಲಿ ಏನೋ ಪ್ರಶ್ನೆ, ಲೋಕಕ್ಕೆ ತಾಯಿಗಿಸಿಕೊಂಡವಳು ನೀನು. ಹೇಗಿರುವಾಗ ಲೋಕದ ತಾಯಿ ನನ್ನ ತಾಯಿ ಎನ್ನುವ ಹಾಗೆ ಹೇಳಿಕೊಳ್ಳುವುದಕ್ಕೆ ನನಗೊಂದು ಹೆಮ್ಮೆಯೂ ಹೌದು, ಅಭಿಮಾನವೂ ಹೌದು. ಅಮ್ಮ, ನಿನ್ನ ಮಗಳು ನಾನು ಎನ್ನುವುದನ್ನು ಸ್ಪಷ್ಟವೇ ಹೌದು. ಆದರೆ ನೀನೇನು ನನ್ನನ್ನು ಮಗಳು ಎನ್ನುವ ಹಾಗೆ ಕರೆಯಬಹುದು, ಲೋಕದ ಜನರು ಹಾಗೆ ಕರೆಯುವುದಕ್ಕೆ ಸಾಧ್ಯವಾಗುತ್ತದೆ ಇಲ್ಲ. ಇಲ್ಲ. ಹಾಗಾದರೆ ಕರೆಯುವುದಕ್ಕೆ ಒಂದು ಶುಭ ನಾಮವೆನ್ನುವುದು ಬೇಕು. ಹಾಗಾಗಿ ನನ್ನನ್ನು ಲೋಕ ಗುರುತಿಸುವುದಕ್ಕೆ ನನಗೊಂದು ಹೆಸರು ಅಗತ್ಯವಿದೆ. ಆ ಹೆಸರಾದರೂ ಏನು ತಾಯಿ? ಕೇವಲ ನಿನ್ನಲ್ಲಿ ಮಾತನಾಡಿದ್ರೆ ಸಾಕಾಗುತ್ತದ? ಇಲ್ಲ. ಆಹಾ, ಲೋಕ ವ್ಯವಹಾರ ಮಾಡಬೇಕು ಅಲ್ಲವಾ? ಅಪ್ಪನಲ್ಲಿ ಕೇಳು. ಅಪ್ಪ, ಮಗಳೇ, ಶ್ರೀಶ ಸಖನೇ ಪರಮೇಶ ಪದಗೆ ಸಾಸಿರ ಶರಣೆಂಬೆ ಓ ಜನಕ, ಸಾಸಿರ ಶರಣೆಂಬೆ ಶ್ರೀಶ ಸಖನೇ ಪರಮೇಶ ಪದಾರ್ಯಕ್ಕೆ ಓ ಪರಮೇಶ್ವರ, ಸಾವಿರ ಶರಣೆಂಬೆ ಸಾಸಿರ ಶರಣೆಂಬೆ ಶ್ರೀಶ ಸಖನೇ ಪರಮೇಶ ಪದಾರ್ಯಕ್ಕೆ ಸಾವಿರ ಶರಣೆಂಬೆ ದೋಷ ಹರನೇ ಜಗದೀಶ ಸದಾ ಶಿವ ದೋಷ ಹರನೇ ಜಗದೀಶ ಸದಾ ಶಿವ ಪಾಶವ ಹರಿಸೆಂಬೆ ಪಾಶವ ಹರಿಸೆಂಬೆ ದೋಷ ಹರಣ ಜಗದೀಶ ಸದಾ ಶಿವ ಪಾಶವ ಹರಿಸೆಂಬೆ ಶ್ರೀಶ ಸಖನೇ ಪರಮೇಶ ಪದಾಬ್ಜಗೆ ಸಾಸಿರ ಶರಣೆಂಬೆ ಪರಮೇಶ ಓ ಮಹಾದೇವ, ಮಗಳೇ, ಲೋಕಕ್ಕೆ ಮಾತಾಪಿತೃಗಳಲ್ಲಿ, ಜಗದ ಮಾತಾಪಿತೃಗಳಲ್ಲಿ ನನ್ನ ತಂದೆ ತಾಯಿಗಳನ್ನಾಗಿ ಪಡೆದಂತಹ ನಾನೇ ಭಾಗ್ಯವಂತ. ನಿಮಗೆ ಎಷ್ಟು ಬಾರಿ ನಮಸ್ಕರಿಸಿದರೂ ಅದನ್ನು ಕಡಿಮೆ ಎನಿಸಿಕೊಳ್ಳುತ್ತಾರೆ. ಯಾಕೆಂದ್ರೆ ನಿಮ್ಮ ಯೋಗ್ಯತೆ ಅಂತಹದ್ದು. ತಂದೆ, ಹುಟ್ಟಿದ ಕ್ಷಣ ದ್ವಂದ್ವ ಭಾವನೆ. ನನ್ನ ಹುಟ್ಟಿಗೆ ಕಾರಣವೇನು? ನನ್ನಿಂದಾಗಬೇಕಾದಂತಹ ಕಾರ್ಯವೇನು? ಈ ಪ್ರಪಂಚದಲ್ಲಿ ಹುಟ್ಟಿದ ಕ್ಷಣ ನಾ ಮಾಡಬೇಕಾದಂತಹ ಕರ್ತವ್ಯವೇನು? ಇದನ್ನೆಲ್ಲ ತಿಳಿಯಬೇಕೆನ್ನುವಂತಹ ಕುತೂಹಲ. ತಂದೆಯೇ, ಲೋಕದಲ್ಲಿರುವಂತಹ ಸಕಲ ಜೀವರಾಶಿಗಳಲ್ಲಿ ಶಿವನೆನ್ನುವುದು ಇದ್ದೇ ಇರುತ್ತದೆ. ಯಾವ ಜೀವಿಯಲ್ಲಿ ಶಿವನೆನ್ನುವುದು ಇಲ್ಲವೋ ಆ ಜೀವಿ ಶ್ರಮವಾಗುತ್ತದೆ ಅಲ್ವಾ? ಹಾಗಾಗಿ ನಿನ್ನಲ್ಲೇ ಕೇಳುತ್ತಾ ಇದ್ದೆ, ನನ್ನ ಸೃಷ್ಟಿಯ ಉದ್ದೇಶವೇ, ನಾ ಮುಂದಕ್ಕೆ ಮಾಡಬೇಕಾದಂತಹ ಕಾರ್ಯವೇ, ಎಲ್ಲವನ್ನು ತಿಳಿಸಿದಿರಿ ಎಂದಾಗ ಮಾಡುವಲ್ಲಿ ನಾ ಮನ ಮಾಡುತ್ತೇನೆ. ನೋಡು, ಕೆಲವರಿಗೆ ಹುಟ್ಟಿದ ಮೇಲೆ ಪ್ರಶ್ನೆ ಉಂಟು. ಹೌದೌದು. ಇವಳಿಗೆ ಹುಟ್ಟುವಾಗಲೇ ಪ್ರಶ್ನೆ ಪ್ರಶ್ನೆಗಳೇ ಹುಟ್ಟುಕೊಂಡಿದ್ದೆ. ಇವಳು ಸುರಿಮಲೆಯ ಭೈರವಿಯ ಮಗಳು ಹೌದಿಲ್ಲ. ಆದ್ದರಿಂದ ಈಗ ನಾನು ಉತ್ತರಿಸಬೇಕು, ನಾನು ತಿಳಿಸಬೇಕು, ಇನ್ನು ಮಕ್ಕಳು ಹೋಗ್ತಾರೆ.
ಹಾಗಾಗಿ ಮಗಳೇ ಎಲೆ ಭವಾನಿಯು ಆರಮ್ಮ. ಮನದಿ ಯೋಚಿಸಿಯೇ ಇವ್ರೆ ಬಹಳ ಭಾವಭಕ್ತಿಯಿಂದ ಕೇಳಿದ್ದಾರೆ. ಎಲೆ ಭವಾನಿಯು ಮನದಿ ಯೋಚನೆ ಮಾಡಿ ಅಂತ ಹೇಳ್ಬೇಕು. ಯೋಚಿಸಿ ಹೌದು ಯಾಚಿಸಿ ಪಡೆದದ್ದಲ್ವಾ? ಹೌದು. ತನುಜಿಗೆಲ್ಲಳು ಅಶೋಕ ಸುಂದರಿ ಅನಾಥನಾಯ್ತು. ಹೇಗೆ ಹೇಗೆ? ಎಲೆ ಭವಾನಿಯು ಮನದಿ ಯೋಚಿಸಿ ತನುಜಗೆಲ್ಲಳು ಅಶೋಕ ಸುಂದರಿ ಅಶೋಕ ಸುಂದರಿ ಹಿರಿಯನಾಗುವ ನಹುಷ ಮುಂದಕ್ಕೆ ವನಜ ನೇತ್ರೆ ಹಿರಿಯನಾಗುವ ನಹುಷ ಮುಂದಕ್ಕೆ ವನಜ ನೇತ್ರೆ ಆಗದ ಹಾಗೆ ಆಗಿ ಮಗಳೇ ದೇವರೇ ಮಗಳು ಮಗಳೇ ಹೌದು. ಮಗಳು ಲೋಕದ ಅನೇಕತೆಯರ ಹಾಗೆ ಯೋಚನೆ ಮಾಡಲಿಲ್ಲ ಮಾಡಲಿಲ್ಲ ಮಾಮಾಯೆಯ ಮಗಳಾಗಿ ಯೋಚನೆ ಮಾಡಿ ತೂಕದ ಮಾತುಗಳನ್ನು ಆಡಿದ್ದಾರೆ. ಹಾಗಾದ್ರೆ ಭವನು ಭವಾನಿಯು ಸೇರಿದ್ದರಿಂದ ನನ್ನ ಜನ್ಮ ಆಯಿತು, ನಮ್ಮ ಜನನೀಯನ ಕರಿವರೆನ್ನುವ ಹಾಗೆ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದ. ಹೌದಲ್ಲ? ಅದು ತಾನೇ. ಹಾಗಿದ್ರೆ ಕೇವಲ ಆಗಿ ಕರೆಯುವುದಕ್ಕಿಂತ ಒಂದು ನಾಮ ಅಥವಾ ನಾಮಸೂಚಕವಾಗಿ ಸಲ್ಲಿಸುವುದ ಯಾರು? ನಮ್ಮ ಮಗಳು, ನಮ್ಮ ಕರುಗೆ ಅಲ್ವಾ? ಅದು ಕೂಡ ನಾವು ಯಾಚಿಸಿ ಪಡೆದದ್ದು, ಯೋಚಿಸಿ ಹೆಸರಿಡಬೇಕು. ನೇರವಾಗಿ ಒಂದು ಹೆಸರು ಉಂಟಲ್ಲ, ಲೋಕ ಮೆಚ್ಚುವ ಹಾಗೆ, ಲೋಕ ಒಪ್ಪುವ ಹಾಗೆ ಸೌಂದರ್ಯದಿಂದ ಕೂಡಿರುವಂತಹ ಯೌವನ ಭರಿತಳಾದ ನವೋಲ್ಲಾಸದಿಂದ ಕೂಡಿರುವ ಇವಳಿಗೊಂದು ಯೋಗ್ಯ ಹೆಸರು ಯೋಚನೆ ಮಾಡಬೇಕು. ಯಾವ್ದಾದ್ರು ನಾಳೆ ನನ್ನನ್ನು ನೆನಪು ಮಾಡಿಕೊಳ್ಬೇಕು ಇವಳನ್ನು ಯೋಚನೆ ಮಾಡುವಾಗ. ಹೌದು ತಾನೇ? ಹಾಗಾದ್ರೆ ಶಿವಯ್ಯ ಮಗಳಿದ್ದಾಳೆ, ಇಂಥವಳು ಏನು ಹೆಸರು ಏನು ಹೆಸರು ಅಂತ ಜನ ಕೇಳುವಾಗ ಆಡಿಕೊಳ್ಳುವುದಕ್ಕೊಂದು ಹೆಸರು ಏನಾಗಬೇಕು. ಸುಂದರಿ ಇದ್ದಾಳೆ, ಸಂಶಯ ಇಲ್ಲ. ಹೌದು. ಹಾಗಾದ್ರೆ ಸುಂದರಿ ಇನ್ನೊಂದು ಹೆಸರು ಒಳ್ಳೆಯದ? ಸುಂದರಿ ಹುಡುಗಿಯರೆಲ್ಲ ಜೀವನಕ್ಕೆ ಬರುವ ಸುಂದರಿಯಾಗಿ ಕಾಣ್ತಾರೆ. ಮೊದಲು ಬಂದದ್ದು ನಿಮ್ಮ ಬಾಯಿಂದ ಸುಂದರಿ, ಅದನ್ನು ಬಿಡುವುದು ಬೇಡ, ಅದಿರಲಿ. ಅದನ್ನು ಸೇರಿಸಿಕೊಂಡು ಸೇರಿಸಿ ಹಾಗಾದ್ರೆ ಹೀಗೆ ಮಾಡು. ನನ್ನ ಮಗು ಜೀವನದಲ್ಲಿ